ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಸ್ಕಾರ್ಪಿಯೋ ವೃಶ್ಚಿಕ ರಾಶಿರವರಿಗಾಗಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಾರ್ 2025 ಜಾನ್ವರಿ ಮಂತ್ ನಿಮ್ಮ ಲವ್ ಪ್ರೆಡಿಕ್ಷನ್ಸ್ ಮಾಡೋಣ ಅಂತ. ಸೊ ಐ ಗಾಟ್ ದೀಸ್ ಕಾರ್ಡ್ಸ್. ಫಸ್ಟ್ ಕಾರ್ಡ್ ನನಗೆ ಸಿಕ್ಕಿದೆ ಮೆಜಿಷಿಯನ್ ಕಾರ್ಡ್, 2 ಆಫ್ ಸಾರ್ಟ್ಸ್ ಆ್ಯಂಡ್ 4 ಆಫ್ ಪೆಂಟಿಕಲ್ಸ್. ಬಾಟಮ್ ಆಫ್ ದ ಡೆಕ್ ನನಗೆ ತುಂಬ ಬ್ಯೂಟಿಫುಲ್ ಕಾರ್ಡ್ ಸಿಕ್ಕಿದೆ, ದಟ್ ಈಸ್ 6 ಆಫ್ ಕಪ್ಸ್. ಓಕೆ, ಸೊ ಗೈಸ್, ಐ ಥಿಂಕ್ ದಿಸ್ ಇಯರ್ ಅಥವಾ ದಿಸ್ ಮಂತ್ ಅಪ್ ಟು 6 months ಇನ್ನೂ ಏನಿದೆ, ಬ್ಯೂಟಿಫುಲ್ ಆಗಿ ಜರ್ನಿ ಇರುತ್ತೆ ನಿಮ್ಮದು. ಓಕೆ, ಸೊ ಜನವರಿ ಮಂತ್ ಬಗ್ಗೆ ಮಾತಾಡೋದಿದ್ರೆ ನೀವು ತುಂಬ ಪಾಸಿಟಿವ್ ಆಗಿದ್ದೀರಾ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಸೊ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ನಾರ್ಮಲಿ ವೃಶ್ಚಿಕ ರಾಶಿರವರಿಗಾಗಿ ರೀಡಿಂಗ್ ಮಾಡಿದಾಗ ನನಗೆ ಅಷ್ಟು ಪಾಸಿಟಿವ್ ಕಾರ್ಡ್ಸ್ಗಳು ತುಂಬ ಬಂದಿರಲಿಲ್ಲ ಇನ್ನುವರೆಗೂ. ಬಟ್ ದಿಸ್ ಟೈಮ್ ಹ್ಯಾಸ್ ಚೇಂಜ್ ಅಂತ ಹೇಳ್ಬೋದು. ಬಟ್ ಏನಂದರೆ ಕನ್ಫ್ಯೂಷನ್ ನಿಮಗೆ ತುಂಬ ಆಗ್ತಾ ಇದ್ದಾವೆ. ಓಕೆ, ಯು ಆರ್ ವೆರಿ ಪಾಸಿಟಿವ್. ನೀವು ಮ್ಯಾನಿಫೆಸ್ಟೇಷನ್ ಕಡೆ ಜಾಸ್ತಿ ಫೋಕಸ್ಡ್ ಆಗಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಮೆಜಿಷಿಯನ್ ಕಾರ್ಡ್ ಇಟ್ ಸೆಲ್ಫ್ ಸೇಸ್ ನೀವು ತುಂಬ ರೆಡಿ ಇದ್ದೀರಾ, ಲೈಕ್ ಏನು ಸಿಚುವೇಶನ್ ಬಂದ್ರೂ ಫೇಸ್ ಮಾಡೋಣ ಎಲ್ಲ, ಏನೋ ಲೈಕ್ ತುಂಬ ಬ್ರೈಟಾಗಿ ನೀವು ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳ್ಬೋದು. ದಟ್ಸ್ ಅ ವೆರಿ ಗುಡ್ ಥಿಂಗ್. ಈವನ್ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ನೀವು ತುಂಬ ಲಾಯಲ್ ಆಗಿ ತುಂಬ ಹಾನೆಸ್ಟ್ ಆಗಿದ್ದೀರಾ ನಿಮ್ಮ ಪರ್ಸನ್ ಜೊತೆ ಅಂತ ಹೇಳ್ಬೋದು. 2 ಆಫ್ ಸಾರ್ಟ್ಸ್ ಬರ್ತಿದ್ದಾಗ ಕೆಲವೊಮ್ಮೆ ನಿಮ್ಮ ಮೈಂಡ್ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದೆ. ಮೇ ಬಿ ನೀವು ಯಾವ ಪರ್ಸನ್ನ ಮುಂಚೆ ಇಷ್ಟಪಡ್ತಾ ಇದ್ರಿ, ಯಾವ ಪರ್ಸನ್ ಬಗ್ಗೆ ನಿಮಗೆ ಥಾಟ್ಸ್ ಬರ್ತಿರ್ಬೋದು. ಡಿಸ್ಟರ್ಬ್ ಆಗ್ತಿದೆ ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಲೈಕ್ ನೀವು ಟೆನ್ಷನ್ ತೊಗೋತಿದ್ದೀರಾ ಈಗ, ಲೈಕ್ ಯುನೋ ಅಯ್ಯೋ ಇವ್ರು ಮತ್ತೆ ಇಷ್ಟ ಆಗ್ತಿದ್ದಾರೆ, ಇವ್ರ ಹತ್ರ ಆ ಥರ ಹೇಳ್ತಿಲ್ಲ ನಾನು. ಓಕೆ, ದಿಸ್ ಈಸ್ ಡೆಫಿನೆಟ್ಲಿ ಎ ವೆರಿ ಡಿಫ್ರೆಂಟ್ ರೀಡಿಂಗ್. ನಿಮಗೆ ಒಂಥರ ಆ ಪರ್ಸನ್ ಮೈಂಡಿಗೆ ಬರ್ತಿದ್ದಾರೆ, ಡಿಸ್ಟರ್ಬೆನ್ಸ್ ಆಗ್ತಿದೆ ನಿಮಗೆ ಮೈಂಡಲ್ಲಿ ಅಂತ ಕಾಣಿಸ್ತಿದೆ. ಸೊ ಡೋಂಟ್ ವರಿ ಗೈಸ್, ನೀವು ಎಷ್ಟು ಅದ್ರ ಕಡೆ ಫೋಕಸ್ಡ್ ಆಗಿರ್ತೀರಾ, ಎಷ್ಟು ಥಿಂಕ್ ಮಾಡ್ತೀರಾ, ಅಷ್ಟು ನಿಮಗೆ ಅದು ಹರ್ಟ್ ಆಗುತ್ತೆ. ಸೊ ಮೈ ಥಿಂಗ್ ಇಸ್, ಎಲ್ಲೋ ಒಂದು ಕಡೆ ನೀವು ತುಂಬ ಯೋಚನೆ ಓವರ್ ಥಿಂಕಿಂಗ್ ಮಾಡ್ತಿರೋದ್ರಿಂದ ಈ ಥರ ನಿಮಗೆ ಕಾಣಿಸ್ತಿರ್ಬೋದು. ಆ ಥಾಟ್ಸ್ ಆಗಿರಲಿ, ಆ ಭಯ ಆಗಿರಲಿ ಅಂತ ಹೇಳ್ತಾ ಇದೆ. ಐ ಥಿಂಕ್ ಯು ಹ್ಯಾವ್ ಟು, ನೀವು ಯಾವ ಥರ ಇಲ್ಲಿ ಡೆಸಿಷನ್ ತೊಗೊಂಡು ಮೂವ್ ಆನ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ, ಅದೇ ಥರ ನೀವು ಸ್ಟ್ರಾಂಗ್ ಆಗಿ ಇನ್ನೂ ಇದಿರಬೇಕು. ಲೈಕ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಯುವರ್ ಓನ್ ಸೆಲ್ಫ್ ಅಂತ ಹೇಳ್ತೀನಿ. ಮೇ ಬಿ ಕೆಲವೊಬ್ಬರು 2 ಪರ್ಸನ್ ಜೊತೆ ತುಂಬ ಜಗ್ಗಲಿಂಗ್ ಆಗ್ತಾ ಇದೆ, ಲೈಕ್ ತುಂಬ ಕನ್ಫ್ಯೂಷನ್ ಆಗ್ತಿದೆ ನಿಮಗೆ. ಲೈಕ್ ಆ ವ್ಯಕ್ತಿ ನನಗೆ ಸಿಗ್ತಾರೋ ಇಲ್ಲೋ, ಈ ವ್ಯಕ್ತಿ ಸಿಗ್ತಾರೋ ಇಲ್ವೋ, ಅಥವಾ ಯಾರು ನನಗೋಸ್ಕರ ಸರಿ ಇದ್ದಾರೆ, ಈ ಥರ ಕೆಲವು ಡೌಟ್ಸ್ ನಿಮ್ಮಲ್ಲಿ ಇರ್ಬೋದು ಅಂತ ಬರ್ತಿದೆ. ಓಕೆ, ಅಥವಾ ನಿಮಗೆ ಭಯ ಆಗ್ತಿದೆ ಯಾವ ಪರ್ಸನ್ ನನ್ನ ಜೊತೆ ಯಾವ ಥರ ಚೀಟ್ ಮಾಡಿಬಿಡ್ತಾರೋ, ಏನಾಗ್ಬಿಡುತ್ತೋ ಅಂತ. ಸೊ ಐ ವಾಂಟ್ ಟು ಟೆಲ್ ಯು, ಓಪನ್ ಯುವರ್ ಐಸ್. ಎಲ್ಲೋ ಒಂದು ಕಡೆ ನೀವು ತುಂಬ ಡ್ರೀಮಿ ವರ್ಲ್ಡಲ್ಲಿ ಇದ್ದೀರಾ ಕರೆಂಟ್ಲಿ ಅಂತ ಹೇಳಬಹುದು. ಸೊ ಅದಕ್ಕೆ ನೀವು ಸ್ವಲ್ಪ ಕಾನ್ಷಿಯಸ್ ಆಗಿ ಡಿಸಿಷನ್ ತೊಗೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಇಶ್ಯೂ ಆಗಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಕೆಲವೊಬ್ರಿಗೆ ಮಾತ್ರ ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಐ ಥಿಂಕ್ ವೆಲ್ತ್, ಕರಿಯರ್, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ನಿಮ್ಮ ಗೋಲ್ಸ್, ಡ್ರೀಮ್ಸ್ ಏನಿದೆ, ಡಿಸೈರ್ಸ್ ಏನಿದೆ ಅದ್ರ ಕಡೆ ಜಾಸ್ತಿ ಫೋಕಸ್ಡ್ ಇದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ನೀವು ತುಂಬ ಭಯ ಪಡ್ತಿದ್ದೀರಾ. ಒಂದು ಹೇಳ್ತೀನಿ, ನೀವೆಷ್ಟು ಭಯ ಪಡ್ಕೋತಿರ್ತೀರಾ, ಆ ಒಂದು ವಸ್ತು ಇರಲಿ, ಆ ಪರ್ಸನ್, ವಾಟ್ ಎವರ್ ಇಟ್ ಈಸ್, ನೀವು ಅದರಿಂದ ದೂರ ಆಗ್ತೀರಾ. ಸೊ ಐ ಥಿಂಕ್ ನೀವೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಂತಿದ್ದೀರಾ ಆಸೆಗಳನ್ನು, ಅದೆಲ್ಲ ಅದ್ರ ಕಡೆ ಎಕ್ಸೈಟ್ಮೆಂಟ್ ಇರಲಿ. ಓಕೆ, ಎಕ್ಸೈಟ್ಮೆಂಟಿಂದ ನೀವು ಇದ್ದರೆ ಡೆಫಿನೆಟ್ಲಿ ಎಲ್ಲ ಈಸಿ ಫ್ಲೋ ಆಗುತ್ತೆ. ಬಟ್ ನೀವು ಭಯ ಪಡ್ಕೋತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಏನೋ ಒಂದು ಭಯ, ಫಿಯರ್ ಇದೆ ನಿಮ್ಮಲ್ಲಿ. ಲೈಕ್ ನಾನು ಇಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಈವನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಾನು ಮಾತಾಡಬೇಕು ಅಂದರೆ ಮೇ ಬಿ ನೀವು ಪರ್ಸನ್ಗೆ ನೀವು ಆಲ್ರೆಡಿ ತುಂಬ ಹೆಲ್ಪ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಅಥವಾ ನೀವು ಏನೇನು ಸೇವ್ ಮಾಡಿದ್ರಿ ಅಮೌಂಟ್ ಎಲ್ಲ, ಐ ಥಿಂಕ್ ಇದು ನಿಮ್ಮ ಹತ್ರ ಸ್ಟೇಬಲ್ ಆಗಿ ಇರ್ತಾ ಇಲ್ಲ ಅಮೌಂಟ್, ಹಾಗಾಗಿ ನಿಮಗೆ ಭಯ ಆಗ್ತಿದೆ ಅಂತ ಹೇಳ್ಬೋದು. ಸೊ ಗೈಸ್, ಆ ಒಂದು ಫಿಯರ್ನ ತೆಗೀರಿ. ಇಫ್ ಯು ರಿಯಲಿ ವಾಂಟ್ ಟು ಟೇಕ್ ಸಮಥಿಂಗ್ ಅಂತಿದ್ರೆ, ಅಥವಾ ನಿಮ್ಮ ಪರ್ಸನ್ಗೆ ಏನೋ ನೀವು ಕೊಡಬೇಕು, ಮಾಡಬೇಕು ಅಂತಿದ್ದೀರಾ, 100% ನೀವು ಮಾಡಬಹುದು ಅಂತ ಹೇಳ್ತೀನಿ. ಯಾಕಂದರೆ 4 ಆಫ್ ಪೆಂಟಿಕಲ್ಸ್ ಇಲ್ಲಿ ಕ್ಲಿಯರಾಗಿ ಹೇಳ್ತಿದೆ, ನೀವು ಭಯ ಪಟ್ಕೊಂಡು ಫೈನಾನ್ಷಿಯಲಿ ತುಂಬ ಭಯ ಪಡ್ತಿದ್ದೀರಾ. ಅಥವಾ ದಿಸ್ ಈಸ್ ಆಲ್ಸೋ ರಿಪ್ರೆಸೆಂಟಿಂಗ್ ಅಬೌಟ್ ಯುವರ್ ಕರೆಂಟ್ ಪಾರ್ಟ್ನರ್. ನೀವು ಯಾರ ಜೊತೆ ಈಗ ಕರೆಂಟ್ಲಿ ಇದ್ದೀರಾ, ಆ ಪರ್ಸನ್ ಜೊತೆ ನಿಮಗೆ ತುಂಬ ಭಯ ಆಗ್ತಿರ್ಬೋದು. ಲೈಕ್ ಇವ್ರನ್ನ ಕಳ್ಕೊಬಿಡ್ತೀನೇನೋ, ಅಥವಾ ಬೇರೆ ಥರ ಪಾಸ್ಟಲ್ಲಿ ಡೆಫಿನೆಟ್ಲಿ ವಾಸ್ ಹ್ಯಾವಿಂಗ್ ಸಮಥಿಂಗ್, ನೀವು ಹೈಡ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಹತ್ರ. ಸೊ ಅದು ಅವರಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ, ಯಾರಾದ್ರು ಹೇಳ್ಬಿಡ್ತಾರೋ, ಈ ಥರ ನಿಮಗೆ ತುಂಬ ಭಯ ಆಗ್ತಿದೆ. ಸೊ ಗೈಸ್, ಈ ಭಯದಿಂದ ಆಚೆ ಬನ್ನಿ, ಡೆಫಿನೆಟ್ಲಿ ಯು ವಿಲ್ ವಿನ್. ಇದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಅವಾಗ ನೀವು ಗೆಲ್ತೀರಾ. ಈ ಒಂದು ಭಯದಿಂದ ಆಚೆ ಬಂದಾಗ ಮಾತ್ರ ನೀವು ಗೆಲ್ತೀರಾ ಅಂತ ಹೇಳ್ತೀನಿ. ಬಿಕಾಸ್ ಯು ಆರ್ ವೆರಿ ಪಾಸಿಟಿವ್ ಪರ್ಸನ್. ಐ ಥಿಂಕ್ ಈ ಎನರ್ಜಿನ ಕಂಟಿನ್ಯೂ ಮಾಡಿ, ಭಯನ ಸ್ವಲ್ಪ ದೂರ ಮಾಡಿ. ರಿಲೇಷನ್ಶಿಪ್ ನಿಮ್ಮದು ತುಂಬ ಚೆನ್ನಾಗಿದೆ. ಐ ಥಿಂಕ್ ನೀವು
ರೀಸೆಂಟ್ಲಿ ಮದುವೆ ಆಗಿರಬಹುದು, ಕೆಲವೊಬ್ಬರು 6 ಮಂತ್ಸ್ ಬಿಫೋರ್ ಆಗಿರೋದು, ಮನೆಯಲ್ಲಿ ಮಾತಾಡಿದ್ದೀರಾ, ಎಲ್ಲ ಡನ್ ಆಗಿದೆ. ಆ್ಯಂಡ್ ಐ ಥಿಂಕ್ 4 ಮಂತ್ಸ್ 6 ಮಂತ್ಸಿಂದ ನಿಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಿದ್ದೀರಾ ಅಂತ ಬರ್ತಾ ಇದೆ. ಸೊ ಐ ಥಿಂಕ್ ಈ ಪರ್ಸನ್ ನಿಮ್ಮ ಸೋಲ್ಮೇಟ್, ಟ್ರೂ ಸೋಲ್ಮೇಟ್ ಆಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಎಲ್ಲೊಂದು ಕಡೆ ನೀವು ವೆರಿ ಸೂನ್ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗ್ತಾ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಮ್ಯಾರಿಡ್ ಪೀಪಲ್ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಕೈಂಡ್ ಆಫ್ ಗುಡ್ ನ್ಯೂಸ್ ನಿಮಗಿದು ಸಿಕ್ಕೇ ಸಿಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಈ ಪರ್ಸನ್ ನಿಮಗೇನು ಸರ್ಪ್ರೈಸ್ ಮಾಡ್ತಿದ್ದಾರೆ ಅಂತಲೂ ಹೇಳ್ಬೋದು ಈ ಮಂತಲ್ಲಿ. ಸೊ ಐ ಥಿಂಕ್ ಬಿ ರೆಡಿ ಅಂತ ಹೇಳ್ತೀನಿ. ಆ್ಯಂಡ್ ಪಾಸ್ಟಲ್ಲಿ ಏನೇನು ಮೆಮೊರೀಸ್ ನಿಮಗೆ ಡಿಸ್ಟರ್ಬ್ ಮಾಡ್ತಿದೆ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡಬೇಡಿ, ಅದು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ. ಆ್ಯಂಡ್ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಫಿಯರ್ ಅಂತಲೂ ಹೇಳ್ತೀನಿ. ಜಸ್ಟ್ ಬಿ ಪಾಸಿಟಿವ್ ಆ್ಯಂಡ್ ಜಸ್ಟ್ ಪ್ರೆಸೆಂಟಲ್ಲಿರೋ ಟ್ರೈ ಮಾಡಿ, ಎವ್ರಿಥಿಂಗ್ ವಿಲ್ ಬಿ ಪರ್ಫೆಕ್ಟ್. ಗಾಡ್ ಬ್ಲೆಸ್ ಯು ಗೈಸ್.